ವಿಷ್ಣುದಾದ ಅಂದರೆ ಅಭಿಮಾನಿಗಳಿಗೆ ಪ್ರೀತಿ ಪಾತ್ರರಾಗಿರುವ ವಿಷ್ಣುವರ್ಧನ್ ಸಾಗರದಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಭಾರತಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದ ವಿಷ್ಣುದಾದ ಅವರಿಗೆ ಇಬ್ಬರು ಪುತ್ರಿಯರು. ದಂಪತಿ ಒಬ್ಬ ಪುಟ್ಟ ಹೆಣ್ಣು ಮಗುವನ್ನ ದತ್ತು ಪಡೆದುಕೊಂಡಿದ್ರು. ಅವರೇ ಚಂದನ. ಚಂದನ ಅವರು ನಾಚಿಕೆ ಸ್ವಭಾವದವರು. ಅಷ್ಟಾಗಿ ಜನರ ಮುಂದೆ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ. ಹೌದು, ವಿಷ್ಣುದಾದ ಅಂತಾನೆ ಅಭಿಮಾನಿಗಳಿಗೆ ಪ್ರೀತಿ ಪಾತ್ರರಾಗಿರುವ ವಿಷ್ಣುವರ್ಧನ್ ಸಾಗರದಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ತಮ್ಮ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗವನ್ನ ಮೇಲೆತ್ತಿದ ಕೈಗಳಲ್ಲಿ ವಿಷ್ಣುವರ್ಧನ್ ಬಹುಮುಖ್ಯ ಪಾತ್ರ ವಹಿಸುತ್ತಾರೆ. 200ಕ್ಕೂ ಹೆಚ್ಚು ಪಾತ್ರಗಳಿಗೆ ಜೀವ ನೀಡಿರುವ ವಿಷ್ಣುವರ್ಧನ್ ಒಂದಲ್ಲ ಒಂದು ಕಾರಣದಿಂದ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಲ್ಲಿರ್ತಾರೆ. ಭಾರತಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದ ವಿಷ್ಣುದಾದ ಅವರಿಗೆ ಇಬ್ಬರು ಪುತ್ರಿಯರು. ಹಾಗಾದರೆ ಆ ಇಬ್ಬರು ಪುತ್ರಿಯರು ಯಾರು, ಈಗ ಎಲ್ಲಿದ್ದಾರೆ ಹೇಳ್ತೀವಿ ಕೇಳಿ. ವಿಷ್ಣುದಾದಾಗೆ ಇಬ್ಬರು ಹೆಣ್ಣು ಮಕ್ಕಳು. ಪ್ರೀತಿಸಿ ಮದುವೆಯಾಗಿದ್ದ ವಿಷ್ಣುವರ್ಧನ್ ಹಾಗೂ ಭಾರತಿ ದಂಪತಿಗೆ ಬಹಳ ಕಾಲ ಮಕ್ಕಳಾಗಿರಲಿಲ್ಲ. ಇದರಿಂದಾಗಿ ದಂಪತಿ ಒಬ್ಬ ಪುಟ್ಟ ಹೆಣ್ಣು ಮಗುವನ್ನ ದತ್ತು ಪಡೆದುಕೊಂಡಿದ್ರು. ಅವರೇ ಚಂದನ. ಚಂದನ ಅವರನ್ನ ದತ್ತು ಪಡೆದ ನಂತರ ಅವರಿಗೆ ಮತ್ತೊಂದು ಹೆಣ್ಣು ಮಗು ಜನಿಸಿತ್ತು. ಅವರ ಹೆಸರು ಕೀರ್ತಿ. ಕಿರುತೆರೆ ಹಿರಿತೆರೆಯಲ್ಲಿ ಸದ್ಯಕ್ಕೆ ಸದ್ದು ಮಾಡುತ್ತಿರುವ ಅನಿರುದ್ಧ್ ಜತ್ಕರ್ ಇದೇ ಕೀರ್ತಿಯವರ ಗಂಡ, ಅಂದರೆ ವಿಷ್ಣುವರ್ಧನ್ ಅವರ ಅಳಿಯ. ಅನಿರುದ್ಧ್ ಕೆಲಸಗಳಿಗೆ ಸಾಥ್ ಕೊಡುವ ಕೀರ್ತಿ ಆಗಾಗ ಅವರೊಂದಿಗೆ ಸೋಷಿಯಲ್ ಈವೆಂಟ್ಸ್ನಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಚಂದನ ಅವರು ಮಾತ್ರ ಎಲ್ಲೂ ಕಾಣಸಿಗುವುದಿಲ್ಲ. ಇದರಿಂದಾಗಿ ಮಾಧ್ಯಮದವರು ಪುಕಾರು ಹಬ್ಬಿಸಿದರು. ತಮ್ಮ ಸ್ವಂತ ಮಗಳಿಗೆ ಕೊಡುವಷ್ಟು ಫ್ರೀಡಂ ದತ್ತು ಪುತ್ರಿಗೆ ಕೊಡುವುದಿಲ್ಲ. ಅವರನ್ನ ವಿಷ್ಣುವರ್ಧನ್ ದಂಪತಿ ಕ್ಯಾಮರಾ ಮುಂದೆ ಕಾಣಿಸಿಕೊಳ್ಳಲು ಬಿಡುವುದಿಲ್ಲ ಅಂತ ಹೇಳಿಕೊಂಡಿದ್ರು. ಆದರೆ ಇದ್ಯಾವುದೂ ನಿಜವಲ್ಲ. ಚಂದನ ಅವರು ನಾಚಿಕೆ ಸ್ವಭಾವದವರು. ಅಷ್ಟಾಗಿ ಅವರು ಜನರ ಮುಂದೆ ಕಾಣಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದಷ್ಟೇ ಅಲ್ಲ, ತಾವು ಒಬ್ಬ ಸೆಲೆಬ್ರಿಟಿ ದಂಪತಿಯ ಪುತ್ರಿ ಎಂದು ಕೂಡ ಎಲ್ಲೂ ಹೇಳಿಕೊಳ್ಳಲು ಈಕೆ ಇಷ್ಟಪಡುವುದಿಲ್ವಂತೆ. ತಾವಾಯ್ತು, ತಮ್ಮ ಪುಟ್ಟ ಸಂಸಾರ ಆಯಿತು ಅಂತ ಫುಲ್ ಸಿಂಪಲ್ ಜೀವನ ನಡೆಸಿದ್ದಾರೆ ಚಂದನ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.